ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸೂಪರ್ ಆಗಿರೋಂಥ ಒಂದು ಮಸಾಲೆ ದೋಸೆ ತೋರಿಸ್ತಿದ್ದೀನಿ. ನಮ್ಗೆ ಹೋಟೆಲಲ್ಲಿ ಸಿಗುತ್ತಲ್ಲ ಕ್ರಿಸ್ಪಿ ಆಗಿರೋಂಥ ಮಸಾಲೆ ದೋಸೆ, ತೆಳುವಾಗಿರುತ್ತಲ್ಲ ಆ ಥರ ಮಸಾಲೆ ದೋಸೆನ ನಾವು ಮನೇಲೇ ಹೇಗೆ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ಹಾಗೆ ಮಸಾಲೆ ದೋಸೆ ಹಿಟ್ಟಲ್ಲೇ ನಾವು ಸೆಟ್ ದೋಸೆ ಕೂಡ ಹಾಕೋಬೋದು. ತುಂಬ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೋಡಿ, ತುಂಬ ರುಚಿಯಾಗಿರೋಂಥ ಗರ್ಗರಿ ಆಗಿರೋಂಥ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಫಸ್ಟೀಗ ಒಂದು ಪಾತ್ರೆಗೆ 2 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. 2 ಇಡಿಯಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. 2 ಇಡಿಯಷ್ಟು ತೊಗರಿಬೇಳೆ ಹಾಕೋಣ. ಒಂದು 2 ಇಡಿ ಅವಲಕ್ಕಿ ಹಾಕೋಣ. ಇದು ತುಂಬ ರುಚಿಯಾಗಿರುತ್ತೆ, ಟೇಸ್ಟ್ ಸೂಪರಾಗಿ ಬರುತ್ತೆ. ಹಾಗೆ 2 ಇಡಿಯಷ್ಟು ನಾನು ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ನೀವು ಗ್ಲಾಸಲ್ಲಿ ಹಾಕ್ಕೊಳ್ತೀರಾ ಅಂದರೆ 2 ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸಷ್ಟು ಬೇಳೆಗಳು ಹಾಕೊಳ್ಳಿ. ರುಬ್ಕೊಂಡು ಒಂದು 5 ಅವರ್ ನೆನೆಸಿ ರುಬ್ಕೊಂಡಿದ್ದೀನಿ. ನೋಡಿ, ರುಬ್ಬಿಟ್ಟು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಉಕ್ಕೇನು ಅಷ್ಟು ಚೆನ್ನಾಗಿ ಬಂದಿಲ್ಲ, ಸುಮಾರಾಗಿ ಬಂದಿದೆ ಉಕ್ಕು, ತುಂಬ ಏನು ಚೆನ್ನಾಗಿ ಬಂದಿಲ್ಲ. ಈಗ ನೆಕ್ಸ್ಟ್ ನಾನೀಗ ದೋಸೆ ಹಾಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೆಂಚ್ಕಾಯ್ದಾಗ ಇಟ್ಕೊಳ್ಳೋಣ. ಈಗ ತವಾ ಕಾಯ್ದಿದೆ ನೋಡಿ. ಆಯಿಲು ಕೂಡ ನಾನು ಹಾಕ್ತಾ ಇಲ್ಲ, ಹಾಗೆ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ತೆಳುವಾಗಿ ಬರುತ್ತೆ ಅಂದರೆ ತುಂಬ ತೆಳುವಾಗಿ ಬರುತ್ತೆ ನೋಡಿ. ಎಷ್ಟು ಈಸಿಯಾಗಿ ಹಾಕೋಬೋದು ದೋಸೆನ. ನಮಗೆ ಸ್ಟ್ರೀಟ್ ಸೈಡಲ್ಲೆಲ್ಲ ಸಿಗುತ್ತಲ್ಲ ದೋಸೆ, ಅದೇ ಥರನೇ ಇರುತ್ತೆ ಇದು ಕೂಡ. ಸ್ವಲ್ಪ ಆಯಿಲ್ ಹಾಕೋಣ, 1 ಸ್ಪೂನಷ್ಟು. ನೋಡಿ ಆಗಿದೆ. ಈಗ ತಿರುಗಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೊಂದು ಸೈಡ್ ಬೇಯಿಸ್ಕೋಬೋದು, ಬೇಡ ಅಂದರೆ ಹಾಗೆ ಬಳಸ್ಬೋದು. ನೀವು ಹಾಗೆ ತಿನ್ಕೋಬೋದು. ಇದನ್ನು ಇನ್ನೊಂದು ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಆಗಲಿ ಅಂತ. ನಾನು ಅದೇ ಹಿಟ್ಟಲ್ಲೇ ಸೆಟ್ ದೋಸೆ ಹಾಕಿ ತೋರಿಸ್ತಿದ್ದೀನಿ. ನೋಡಿ, ಸೆಟ್ ದೋಸೆ ಹಾಕಿದ್ದೀನಿ. ನೋಡ ಯಾವ ಥರ ಬರುತ್ತೆ ಅಂತ. ಆಯಿಲ್ ಹಾಕೊಳ್ಳೋಣ ಸ್ವಲ್ಪ. ನೋಡಿ, ಹೋಲೆಲ್ಲ ಇದೆಯಲ್ಲ, ಹೋಟೆಲ್ಗಳಲ್ಲೆಲ್ಲ ಸಿಗೋಂಥ ದೋಸೆ ಇದೇ ಥರ ಇರುತ್ತಲ್ಲ, ಅದೇ ಥರನೇ ಬರುತ್ತೆ ಇದು ಕೂಡ. ತಿರುಗಿಸ್ಕೊಳ್ಳೋಣ. ನೋಡಿ, ಸೆಟ್ ದೋಸೆ ಹೋಟೆಲೆಲ್ಲ ಇದೇ ಥರ ಇರುತ್ತಲ್ಲ, ಸೇಮ್ ಅದೇ ಥರನೇ ಬರುತ್ತೆ. ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ. ನಾವು 2 ಗ್ಲಾಸ್ ಅಕ್ಕಿ ತಗೊಂಡಿದ್ರೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, ಕಡಲೆಬೇಳೆ, ತೊಗರಿಬೇಳೆ ಹಾಕ್ಕೊಂಡು ನೆನೆಸ್ಕೊಂಡು ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಸೂಪರ್ ಆಗಿರೋಂಥ ದೋಸೆನ ಮನೇಲೇ ನಾವು ಮಾಡ್ಕೋಬೋದು. ಮಕ್ಳಿಗಂತೂ ಮಸಾಲೆ ದೋಸೆ ಅಂದರೆ ಫೇವ್ರೇಟ್ ಇರುತ್ತೆ. ಅಂಥ ಮಕ್ಕಳಿಗೆ ಈ ಥರ ದೋಸೆಗಳನ್ನ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಹಾಗೆ ಟೇಸ್ಟ್ ಕೂಡ ಸೂಪರ್ ಆಗುತ್ತೆ. ಚಿಕ್ಕವರಿಂದ ದೊಡ್ಡೋರ್ವರೆಗೂ ಈ ಮಸಾಲೆ ದೋಸೆ ಅಂದರೆ ಫೇವ್ರೇಟ್ ಅಲ್ವಾ. ಈ ರೆಸಿಪಿನ ನೀವು ಕಲ್ತ್ಕೊಂಡು ಮನೇಲಿ ಮಾಡಿಕೊಟ್ರೆ ಎಲ್ಲರೂ ಖುಷಿಯಾಗಿ ತಿಂತಾರೆ. ನೋಡಿದ್ರಲ್ಲ, ಇವತ್ತಿನ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವೇದಾ ಚೈತನ್ಯ ರೆಸಿಪಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ನಾನು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬೈ ಬಾಯ್.